ಅಂತೂ ನಾವು ಹುಡುಕುವ ಸ್ಥಳ ಬಟ್ಟೆ ಮಾರುವನೇ ವೇಷದಲ್ಲಿ ಪತ್ತೆ ಹಚ್ಚಿದಂತಾಯಿತು. ಬೆಂಗಳೂರು, ಮೈಸೂರು ಅನೇಕ ಸ್ಥಳಗಳಲ್ಲಿ ಕೊಲೆ ಸುಲಿಗೆಗಳನ್ನು ಮಾಡಿ ಚಾಣಕ್ಯ ನಮ್ಮನು ಈಗ ಇಲ್ಲಿಗೆ ಬಂದಿದ್ದಾನಂತೆ. ಪಾಪಿ ನನ್ನ ತಾಯಿಯನ್ನು ಕೊಂದು ನನ್ನ ತಂಗಿಯಾದ ಲಾವಣ್ಯವನ್ನು ಅವರ್ಪಡಿಸಿಕೊಂಡು ಬಂದಿದ್ದಾನಂತೆ. ಈ ನೀತನ ಕುಟಿಲಕಾರ ಸ್ಥಾನವನ್ನು ಬಯಲು ಮಾಡಿ ನನ್ನ ತಂಗಿಯನ್ನು ಕರೆದೊಯ್ಯಲೇಬೇಕು. ಅಲ್ಲಿಯವರೆಗೆ ಎಲ್ಲಿಯಾದರೂ ನೌಕರಿ ನೆಪದಲ್ಲಿ ಇರಬೇಕು. ಹಾಗೂ ಆ ಚಾಣಕ್ಯನಿರುವ ನಿವಾಸ ಸ್ಥಾನವನ್ನು ಪತ್ತೆ ಹಚ್ಚಬೇಕು. ಅವನು ಕೊಲೆಗಡಕ ಚಾಣಕ್ಯನಾದ್ರೆ ನಾನು ಸಿಐಡಿ ರಾಜಣ್ಣ. ಅಣ್ಣ, ಬಾ ವಿಜಯ್, ಹಾತುರದಿಂದ ಆಗಮಿಸಿದ ವಿಷಯವೇನು? ನಾನು ಮದುವಾಗಲು ಬಯಸುತ್ತೇನೆ. ಈ ಸಂತೋಷದ ಸುದ್ದಿಯನ್ನು ಹೇಳಲು ಇಷ್ಟೇಕೆ ಸಂಕೋಚ? ನಮ್ಮ ರಾಜಮನೆತನಕ್ಕೆ ಸರಿದೂಗುವ ಮನೆತನದಲ್ಲಿ ನಿನಗೊಪ್ಪಿಗೆಯಾದ ಕನ್ಯೆಯನ್ನು ತಂದು ಮದುವೆ ಮಾಡಿ ಮುಗಿಸೋಣ, ಆಯಿತೆ? ವಿಷಯ ಬೇರೆದಣ್ಣ. ಹಣದಿಂದೊಂದು ಕನ್ಯವನ್ನು ಹರಿಸಿದ್ದೇನೆ, ಗುಣದಿಂದೊಂದು ವಧವನ್ನು ಹರಿಸಿದ್ದೇನೆ. ಬಡವರ ಹುಡುಗಿ ನಡೆನುಡಿಯಲ್ಲಿ ಅಪ್ಪಟ ಅಪರಂಚೆ. ನಿನ್ನ ಮನವನ ಪರಿಸಿದ ಪುಷ್ಪ ಯಾವುದೆಂದು ನಾ ತಿಳಿಯಬಹುದೇ? ಕಮಲಗಣ್ಣ, ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದಿರುವ, ತನ್ನ ಸೌಂದರ್ಯದಿಂದ ಶ್ರೀಮಂತನ ಮನವರಳಿಸಿದ ಕಮಲ. ಬ್ರಹ್ಮ ಸರಸ್ವತರಿಗೆ ವಾಸ ಮಾಡಲು ಅನುಮತಿಯಂತೆ ಕಮಲ. ನಿನ್ನ ಮಾತಿನರ್ಥ? ನನ್ನ ಬಾಲ ಸ್ನೇಹಿತ ಚಂದ್ರನನ ತಂಗಿ ಕಮಲ, ನಿನ್ನ ಬಾಲ ಸ್ನೇಹಿತ ರಘವಿನ ಸೋದರಿ ಕಮಲ. ಓಹೋ, ಒತ್ತಿನ ತುತ್ತಿಗಾಗಿ ಕತ್ತೆಯಂತೆ ದುಡಿಯುವ ಚಂದ್ರನ ತಂಗಿ ಕಮಲೆ, ದುಡಿಯಲಾಗದ ನಾಯಿಯಂತೆ ಇಡೀ ಹಲ್ಲಕ್ಕಾಗಿ ನನ್ನನ್ನು ಆಶ್ರಯಿಸಿದ ರಘುವಿನ ಸಹೋದರಿ ಕಮಲೆ. ಹೌದಣ್ಣ, ಲಕ್ಷ್ಮಿಯಿಂದ ಚಿಂತಿರುವಾಗ ಬಡವರೆಂಬ ಒಂದು ಕಾರಣದ ಕೆಸರಿನಲ್ಲಿ ಸಿಕ್ಕು ಹೊರಬರಲು ದಾಡುತ್ತಿರುವರು ಚಿನ್ನದ ಕಮಲ.
ಜಾಡ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಳ. ವಿಜಯ, ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಯೌವನವನ್ನೇ ಹರಳಿಸಿ ಈ ಮನೆಯ ಸಿರಿಮೋಹಿಸಿ ಮೋಸದ ಪ್ರೇಮ ಬಾಣಗಳಿಗೆ ಬಿಟ್ಟಿದ್ದಾಳೆ ಆ ಕಪಟ ವೇಷದ ಕಮಲೆ. ಇಂಥ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಬಿಡು. ನಿನಗನು ರೂಪದ ಕನ್ಯೆಯರನ್ನು ಒಳ್ಳೆಯ ಮನೆತನದಲ್ಲಿ ನೋಡೋಣ. ನನ್ನ ಸರ್ವೇಗದಲ್ಲಿ ಅಕ್ಕ ಸಾಲಿಗನಂತೆ ಪರೀಕ್ಷೆಯ ಪುಟ್ಟ ಕಿಕ್ಕಿದರು ಕಲ್ಮಸದೆ ಬೆಳ್ಳಗೆಂದು ಚಿಕ್ಕ ಚಕ್ಕ ಚೆನ್ನ ಇದೆ. ಚಿನ್ನ ಬಡದರದ ತುಕ್ಕು ಹಿಡಿದಿರುವ ಕಬ್ಬಿಣ ಚಿನ್ನವಂತೆ. ವ್ಯಕ್ತಿ ವಜ್ರವನ್ನೇ ಕೊಳ್ಳುವ ಶಕ್ತಿಯುಳ್ಳ ನಮಗೇಕೆ ಬೇಕು ಆ ತುಕ್ಕು ಹಿಡಿದಿರುವ ಕಬ್ಬಿಣದ ಸಹವಾಸ? ನಾನು ಅವಳನ್ನು ಮನಸಾರ ಮೆಚ್ಚಿದ್ದೇನೆ. ನನ್ನ ಮನದಾಗರದಲ್ಲಿ ಅಡಿಯಲು ಮಾತು ಕೊಟ್ಟಿದ್ದೇನೆ. ಈ ಕುಬೇರನ ಆಗರದಲ್ಲಿ ಹಿಡಿಯುವ ಯೋಗ್ಯತೆ ಆ ಬೆಳಬಿಕಾರಿಗಳಿಗೆ ಒಂದಂಗುಷ್ಟಕ್ಕಾದರೂ ಇದೆ. ಇರದಿರಬಹುದು, ಮಾತು ಕೊಟ್ಟಾಗಿದೆ, ತಪ್ಪಲಿಷ್ಟವಿಲ್ಲ. ಕೊಟ್ಟ ಮಾತನ್ನು ನಡೆಸಿಕೊಡಲು ನೀನೇನು ರಾಜ್ಯ ಬಿಟ್ಟು ಸತ್ಕರಿಸಿದ್ರೆ ಬುದ್ಧಿಮಂದರಾಗಿ ಮಾತು ಕೊಟ್ಟಿರಬಹುದು. ಅಂದ ಮಾತ್ರಕ್ಕೆ ಅವಳನ್ನೇ ವಿವಾಹವಾಗಬೇಕೆಂಬ ಕಾನೂನೇನಾದ್ರೂ ಇದೆಯೇ? ವಿಜಯ, ನಿಜವಾಗಿಯೂ ನೀನೇ ಯೋಚಿಸಿ ಹೇಳು. ನಮ್ಮ ರಾಜ ಅಂತಸ್ತಿಗೆ ರಕ್ಕಂತೆ ನಡೆದುಕೊಂಡು ನೈಪುಣ್ಯತೆ ಆ ದರಿದ್ರ ಕನ್ಯೆಗೆ ಬಂದಿದೆ. ಅಂತಸ್ತಿನ ಸಕರವನ್ನೇರೇಕೆ ಕುಳಿತಿರುವಣ್ಣ. ಮನಸ್ಸರಲ್ಲಿ ಯಾವ ಅಂತಸ್ತಣ್ಣ? ನೀತಿ ನಡವಳಿಕೆ ಅಂತಸ್ತು ಸರಿಯಾಗಿದ್ದರಾಯ್ತು. ಇನ್ನೊಮ್ಮೆ ಅಲ್ಲೆಮ್ಮಿ ಇಲ್ಲಿ ಅರಿವ ತರದ ಅಂತಸ್ತನ್ನೇ ನೋಡಿವಣ್ಣ. ಗುಣವನ್ನು ನೋಡು. ಗುಣದ ಬೆಂಕಿ ಒಳಗಾಕಿ ಅದೆಷ್ಟೇ ಕಾಸಿದರೂ ಅದರ ಬೆಳಕು ಬದಲಾಗುವುದು. ಆದರೆ ನಿನ್ನ ಹಣದ ಕಾಗದ ಕಟ್ಟನ್ನು ಹಾಕ್ಸು ನೋಡು, ನಂತರ ನಿನಗೆ ಸಿಗೋದು ಬರೀ ಬೂದಿ ಮಾತ್ರ. ಹೇಗೆ ಅಂತ ಬೂದಿಗೆ ಬದಲಾಗುವೆ ಅಣ್ಣ. ವಿಜಯ, ವೇದಾಂತವನ್ನು ಸಾಕು ಮಾಡು. ಯಾವದನ್ನ ವೇದಾಂತ? ಬೆಳಗ್ಗೆ ಎತ್ತರನೇ ನೆನೆಯುವ ಶಿವನೇ ಆ ಹಣವನ್ನು ಸುಟ್ಟು ಅದರ ಬೂದಿ ಮೈಗೆ ಬೆಳೆದು ಗುಣದ ಶಂಖವನ್ನೆತ್ತಿದಾಗ ಅವನು ಸೃಷ್ಟಿಸಿದ ಹುಲ್ಲು ಜೀವಕ್ಕೆ ಹಣದಾಸೆ ಬಾಣ ಹಣದ ಗಾಳಿಯಲ್ಲಿ ತೋರಿ ಹೋಗುವುದೇ. ಗುಣದ ತಂಗಾಳಿಯಲ್ಲಿ ತೇಲಾಡೋಣ ಬಾ. ವಿಜಯ, ಸಿಟ್ಟು ಕಟ್ಟದಾಗ ನಮ್ಮ ನಮ್ಮ ಪುಟ್ಟೆಯಿಂದ ಬರೆಯಲಾಗಿ ಹೇಳಬೇಡ. ಒಂದು ಕಾಲಕ್ಕೆ ಯಥಸ್ಥಿತ ಒಬ್ಬ ಬಡ ಭಿಕಾರಿಗಳಂತೆ ಬೀಗತನ ಮಾಡಿ ಈ ಸಮಾಜದ ಹಣವನ್ನು ಬಿಟ್ಟು ಹೂ ಅನ್ನುವುದಾದರೆ ಕಮಲೆಯ ಸೌಂದರ್ಯ ಸಾವಿರ ಪಟ್ಟು ಸುಂದರ ಸುಕುಮಾರಿಯರನ್ನು ತಂದು ಮದುವೆ ಮಾಡುವೆ. ವಿಚಾರಿಸು. ನಮ್ಮಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ. ಈ ವೇಳೆಯಲ್ಲಿ ವಿಚಾರ ವ್ಯಕ್ತಿಸಿ ಗರಸನ ಅವಕಾಶ ಮಾಡುವುದೇ ಬೇಡ. ಸಮಯ ನೋಡಿ ಇನ್ನೊಮ್ಮೆ ಮಾತನಾಡಿಸಲಾಯ್ತು. ಆಗಲೇ ನೀನು ಹೇಳಿದ್ದನ್ನು ನಾನು ವಿಚಾರಿಸುವೆ, ನಾನು ಹೇಳಿದ್ದನ್ನು ನೀನು ವಿಚಾರಿಸುವೆ. ಬರಲೇ ವಿಚಾರಿಸಬೇಕಂತ ಈ ನಾಗರಾಜನ ವಿಚಾರ ಮಾಡಬೇಕಾದರೆ ಸೂರ್ಯ ತನ್ನ ಹುಟ್ಟಿನ ದಿಕ್ಕನ್ನೇ ಬದಲಾಗಬೇಕಾಗಿತ್ತು. ಬಡ ಭಿಕಾರಿಗಳು ದುಡಿಯದ ಪ್ರೇಮ ನಾಟಕವಾಡಿ ಹಣ ಗಳಿಸುವ ಮಾರ್ಗ ನೋಡುತ್ತಿದ್ದಾರೆ. ರೊಟ್ಟಿಯನ್ನು ಆರಿಸುತ್ತದೆ. ಆದರೆ ವಿಜಯನಂತೆ ಬಾಲಕನಲ್ಲ. ರೊಟ್ಟಿಗಾಗಿ ಕಾಗಿ ಸಕ್ಕನೆ ಹಾರುವ ಮೊದಲೇ ರೊಟ್ಟಿಯ
ದೋಷದಲ್ಲಿದ್ದಂತೆ ಕಾಣಿಸುತ್ತದೆ. ವಿಘ್ನಗಳಿರದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕ ಅಲ್ಲವರೆಗೂ. ಇರಲಿ. ಇರಲಿ. ಈ ನಮ್ಮ ಹೊಸ ಅತಿಥಿಗಳಿಗೆ ನನ್ನ ಮಂದಿರವನ್ನು ತೋರಿಸಿದೆಯಾ? ನೋಡಿದ ನಾಗರಾಜ್, ಅರಮನೆ ಹಳೆಯದಾದರೂ ಮೊದಲೊಂದು ಮೀರಿಸುವಂತಿದೆ. ನೋಡು ಇವಳ ಲಾವಣ್ಯ. ಗೆಳತಿಯೋ ಸಹೋದರಿಯೋ ಅದನ್ನು ನಾನು ಅರಿಯಲು ಇಚ್ಛಿಸುವುದಿಲ್ಲ. ಒಟ್ಟಾರೆ ನನ್ನಲ್ಲಿ ನಂಬಿಕೆಯಿಂದಿದ್ದರೆ ನಿಮ್ಮನ್ನು ಸಾಯುವವರೆಗೆ ಸಾಕುವಣೆ ನನ್ನದು. ಉಂಡ ಮನೆಗೆ ಎರಡು ಬಗೆಯುವ ದ್ರೋಹಿ ನಾನಲ್ಲ. ಈ ಚಾಣಕ್ಯ ಪ್ರಾಣ ಸ್ನೇಹಕ್ಕಾಗಿಯೂ ತ್ಯಾಗಕ್ಕೂ ಸಿದ್ಧ. ನಿಮ್ಮೊಂದಿಗಿನ ಸ್ನೇಹ ಬಂಧನ ನನಗೆ ಸಂತೋಷವನ್ನುಂಟು ಮಾಡಿದೆ. ರಘು, ನೀನೇ ಗೋಲ್ಡ್ ಮಾರಿಕೊಂಡು ಬಂದ ಹಣವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಾ. ಸರಿ ಬಾಸ್, ನಾನು ಈಗಲೇ ಹೊರಡುವೆ. ಚಾಣಕ್ಯ, ನಿಮ್ಮ ಲಾವಣ್ಯಳ ಕಲೆಗಳನ್ನು ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ಅದ್ಭುತ ನೃತ್ಯಗಾರ್ತಿ. ಅವಳ ನೃತ್ಯ ನೋಡುವುದಾದರೆ ಮೂರು ಭೂಮಿಯಲ್ಲಿ ಅಮೃತ ಕುಡಿದಂತೆಯೇ ಸರಿ. ಗುಡ್, ವೆರಿ ಗುಡ್. ನನಗೆ ಇಂತಹ ನೃತ್ಯಗಾರ್ತಿಗಳು ಅವಶ್ಯಕತೆ ಮೊದಲಿನಿಂದಲಿತ್ತು. ಇಂದು ನಿಮ್ಮ ಲಾವಣ್ಯಳ ನೃತ್ಯ ವೀಕ್ಷಿಸುವ ಒಂದು ಪ್ರಸಂಗವೊಂದಿಗೆ ಬಂದಿದೆ. ನನ್ನ ಹಿಂಗಿತದಂತೆ ನಟನೆ ಮಾಡುತ್ತಾ ನೃತ್ಯಿಸಬಲ್ಲಳೆ? ಅವಶ್ಯವಾಗಿಯೂ ತಪ್ಪು ಒಪ್ಪು ಪ್ರಸಂಗಗಳಲ್ಲಿಯೂ ನಟಿಸಬಲ್ಲಳು ನಾಗರಾಜ್. ಇನ್ನವಳು ತಮ್ಮ ಆಜ್ಞೆ ಪಾಲಳ. ವಿಡಿಯೋ ಮಾಡ್ತಾನೆ. मुझसे
ಚಾಣಕ್ಯ, ನಿಮ್ಮೊಂದಿಗಿನ ಸ್ನೇಹ ಬಂಧನ ನನಗೆ ಸಂತೋಷವನ್ನುಂಟು ಮಾಡಿದೆ. ಒಳ ಬನ್ನಿ, ಎಲ್ಲಾ ವಿಷಯ ಹೇಳುವೆ. ರಗಣ್ಣ, ರಗಣ್ಣ,